ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೆ ಈಗ ಆಕ್ಚುಲಿ. ನೀವೇನೋ ಕೆಲಸ ಮಾಡಕ್ ಶುರು ಮಾಡದಂತೆ ಚಿಕ್ಕವರಿದ್ದಾಗ್ಲೇನೆ? ಹಾ, ಅದೊಂದು ಕರ್ಪೂರ ಫ್ಯಾಕ್ಟ್ರಿಯಲ್ಲಿ ಕರ್ಪೂರ ಎಲ್ಲ ಪ್ಯಾಕ್ ಮಾಡೋದು. ಓಕೆ. ಸೊ ಎಷ್ಟು ನನ್ಗೊಂದು ವೀಕ್ಲಿ 25 rupees ಕೊಡೋರು. ಸೊ ಇಟ್ಸ್ ಅ ಬಿಗ್ ಅಮೌಂಟ್ ಆ ಟೈಮಲ್ಲಿ. ಸೊ ಅದ್ ಬಂದು ನನ್ನ ಒಂದು ಕ್ರಿಕೆಟ್ ಬ್ಯಾಟ್ಗಾಗ್ಲಿ ಅಥವಾ ನನ್ನ ನೀಡ್ಸ್ಗೆ ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ಡ್ಯಾಡ್, ಯಾಕಂದ್ರೆ ಸ್ವಲ್ಪ ನಮ್ ಡ್ಯಾಡಿ ಬಂದು ತುಂಬಾನೇ ಒಳ್ಳೆಯವರು. ಒಂದ್ 2-3 ಜನಕ್ಕೆ ಶೂರಿಟಿ ಹಾಕಿ ಅವರ ಸ್ಯಾಲ್ರಿ ಎಲ್ಲ ಅವರ ಫ್ರೆಂಡ್ಸ್ದು ಲೋನ್ ಕ್ಲಿಯರ್ ಮಾಡೋದ್ರಲ್ಲೇ ಆಗೋದು. ಸೊ ಐಸ್ ಟು ಲಿಸನ್ ದಟ್. ಸೊ ಅದ್ ಕೇಳಾಗ ನನಗೆ ಅವ್ರನ್ನ ಕಾಸು ಕೇಳಬೇಕು ಇಲ್ಲ ಕಷ್ಟ ಕೊಡ್ಬೇಕು ಅಂತ ಅನಿಸ್ತಾ ಇರ್ಲಿಲ್ಲ. ಸೊ ಹಂಗಾಗಿ ನನ್ನ ಸಮ್ಮರ್ ಕ್ಯಾಂಪಲ್ಲಿ ಏನೋ ಒಂದು ನನ್ನ ಸೇವಿಂಗ್ಸ್ಗೆ ಒಂದು ಇದು ಮಾಡ್ತೇನೆ, ನನ್ನ ಪಾರ್ಟ್ ಟೈಮ್ ತರ. ಸೊ ಹಾಗೇನೆ ನೀವು ಕ್ರಿಕೆಟ್ಗೂ ನಿಮ್ಮ ಇಂಟ್ರೆಸ್ಟ್? ಕ್ರಿಕೆಟ್ ತುಂಬಾನೇ. ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆಗೆ ಮನೆಗೆ ಬರ್ತಿದ್ದೆ ನಾನು. ಸೋ ಮಚ್ ಇಂಟು ಕ್ರಿಕೆಟ್. ಇದು ಆಯ್ತಾ? ಇದು ಸಾಲ್ಟ್ ರುಚಿಗೆ ತಕ್ಕಷ್ಟು. ಈಗ ನೆಕ್ಸ್ಟ್ ಏನ್ ಮಾಡಿ? ನೆಕ್ಸ್ಟ್ ಮಟನ್. ಸೊ ಮಟನ್ ಚಾಪ್ಸ್ಗೆ ತೊಳೆದಿಟ್ಟಿರೋ ಫ್ರೆಶ್ ಆಗಿರೋ ಮಟನ್ ತಗೊಳ್ಳಿ. ಇದು ಗ್ರೀನ್ ಕಲರ್ ಚೇಂಜ್ ಆಗಿದೆ ನೋಡಿ. ಫಸ್ಟ್ ಹಾಕವಾಗಿತ್ತು, ಈಗ ಡಾರ್ಕ್ ಗ್ರೀನ್ ಆಯ್ತಲ್ವಾ? ಸ್ವಲ್ಪ ಎಣ್ಣೆನೂ ಬಿಡ್ತಾ ಇದೆ ಅಲ್ವಾ? ಹಾ ಹೌದು. ಸೊ ಇಷ್ಟು ಗ್ರೀನ್ ಆದ್ಮೇಲೆ ಇವಾಗ ನಾವು ಮಟನ್ ಹಾಕ್ಬೇಕು. ಇದು ಮಟನ್ ಯಾವ ತರ ಕಟ್ ಆಗಿರ್ಬೇಕು ಅಂತ ಏನಾದ್ರು ಇದೆಯಾ? ಆ ತರ ಏನಿಲ್ಲ. ಚಿಕ್ಕ ಪೀಸ್ ಇದ್ರೆ ಐ ಥಿಂಕ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತಲ್ವಾ? ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಸಿಕ್ಕಾಪಟ್ಟೆ ಸ್ಪೈಸಿ ಆಗಿ ಟೇಸ್ಟಿ ಆಗಿದೆ ಅಂತ. ಇವಾಗ ಮಟನ್ ಫ್ರೈ ಮಾಡ್ತಿರಬೇಕಾದ್ರೆ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಟೊಮೆಟೊ ಹಾಕಿದ್ವಿ, ಒಂದು ಅರ್ಧ ಟೊಮೆಟೊ ಹಾಕಿದ್ರ? ಹಾ. ಇವಾಗ ನೀರ್ ಹಾಕ್ತೀನಿ, ಸ್ವಲ್ಪ ಜಾಸ್ತಿ ಹಾಕಬಾರ್ದು. ಓಕೆ. ಒಂಚೂರು ನೀರ್ ಹಾಕಿ ಲಿಡ್ ಕ್ಲೋಸ್ ಮಾಡ್ಬಿಡಿ. ಓಕೆ. ಈಗ ಕ್ಲೋಸ್ ಮಾಡಿ ಕುಕ್ಕರ್. ಇವಾಗ ಇನ್ನೇನಾದ್ರೂ ಮಸಾಲೆ ಮಾಡ್ಕೋಬೇಕಾ ಅಥವಾ ಇಲ್ಲ? ಅಷ್ಟೇ, ಆಗೋಯ್ತು. ಸೊ ಇದು ಮಟನ್ ಚಾಪ್ಸ್ ರೆಡಿ. ಓ, ಅದಾಗ್ಲಿ. ಅದಾಗೋವರೆಗೂ ನೀವ್ ಆ ಕೆಲ್ಸಕ್ಕೆ ಸೇರ್ಕೊಂಡ್ರಲ್ಲ, ಆ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಏನಾಯ್ತು? ನಮ್ಗೆ ಕತೆ ಹೇಳಲಿಲ್ಲ ನೀವು. ಕೆಲ್ಸಕ್ಕೆ ಸೇರಾದ್ಮೇಲೆ ಒಂದ್ ದಿವಸ ಒಂದು ಹಬ್ಬ ಆಯ್ತು, ಗಣೇಶ ಹಬ್ಬ ಅನ್ಸುತ್ತೆ. ಸೊ ಅವಾಗ ಅವರು ಮನೆಗೆ ಕರೆದಿದ್ರು, ಪೂಜೆ ಮಾಡಾಗಲ್ಲ ಕೆಲಸ ಮಾಡೋರಿಗೆ. ಸೊ ಸ್ವೀಟ್ಸ್ ಅದು ಇದು ಕೊಡೋದಕ್ಕೆ ಕರೆದಿದ್ರು. ಸೊ ನಾನು ಅಲ್ಲಿ ಹೋಗ್ಬೇಕಾದ್ರೆ ಏನಾಯ್ತು, ಡ್ರೆಸ್ ಮಾಡ್ಕೊಂಡು ಹೋಗಿದೆ. ಅಲ್ಲಿ ಆ ಓನರ್ ಅವ್ರ ಮಗಳು ಬಂದ್ಬಿಟ್ಟು ಶಿ ಇಸ್ ಎ ಡಿಸೈನರ್. ನನಗೆ ಗೊತ್ತಿರಲಿಲ್ಲ. ನನ್ನ ನೋಡಿದ ತಕ್ಷಣ ಸಿನಿಮಾಲ್ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಓಕೆ ಅಂದೆ. ನಾನು 5th ಸ್ಟ್ಯಾಂಡರ್ಡ್, ಏನ್ ಸಿನಿಮಾ ಅಂದ್ರೆ ಏನ್ ಗೊತ್ತಿಲ್ಲ, ನಿಮ್ ಟ್ಯಾಲೆಂಟ್ ನನ್ಗೆ ಗೊತ್ತಿಲ್ಲ. ಯಾ ಮೇ ಬಿ ವೆನ್ ಶಿ ಟೋಲ್ಡ್, ನನ್ಗೆ ಸೆಕೆಂಡ್ ಥಾಟ್ ಇರ್ಲಿಲ್ಲ. ಐ ವಾಸ್ ಲೈಕ್ ಹಾ ಮಾಡ್ತೀನಿ ಅಂದೆ. ಸಿನಿಮಾ ಹೆಸರು ಬಂದ್ಬಿಟ್ಟು ಮಕ್ಕಳ ಸಾಕ್ಷಿ ಅಂತ. ಮಾಸ್ಟರ್ ಆನಂದ್ ಮತ್ತೆ ಬೇಬಿ ಶಾಮ್ಲಿ ಅವರು ಲೀಡ್ ರೋಲ್ ಆಗಿ ಮಾಡಿದ್ರು. ನಾನು ಅದ್ರಲ್ಲಿ ಒಂದು ಸಣ್ಣ ಪಾತ್ರ ಆಸ್ ಅ ಮಾಸ್ಟರ್ ಆನಂದ್ ಅವ್ರಿಗೆ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಮಾಡಿದೆ. ಸೊ ಅಲ್ಲಿ ನನ್ನ ಸಿನಿಮಾಗೆ ಮೋಸ್ಟ್ಲಿ ಅಲ್ಲಿ ನನ್ಗೆ ಎಲ್ಲೋ ಒಂದ್ ಕಡೆ ಐ ಗಾಟ್ ದಟ್ ಇನ್ಸ್ಪಿರೇಷನ್, ಮತ್ತೆ ಒಂದು ಒಲವು ಶುರು ಆಯ್ತು. ಹಾ, ಸಿನಿಮಾ ಕಡೆ ಒಂದು ಒಲವು ಶುರು ಆಯ್ತು. ಅಂಡ್ ನನಗೆ ಇನ್ನೊಂದು ಏನಂದ್ರೆ, ಚಿಕ್ಕ ವಯಸ್ಸಿಂದನೂ ಒಂದು ಅಭ್ಯಾಸ ಇದೆ. ಯಾವ್ದೇ ಒಂದು ಸಿನಿಮಾ ನೋಡಿದ್ರೇನು ಐ ಗೆಟ್ ಇನ್ ಟು ದಟ್ ಕ್ಯಾರೆಕ್ಟರ್ ವಿತೌಟ್ ಮೈ ನಾಲೆಜ್. 1-2 days ಹ್ಯಾಂಗ್ ಓವರ್ ಅಲ್ಲಿ ಇರ್ತೀನಿ, ಅದೇ ತರ ಬಿಹೇವ್ ಮಾಡೋದು. ಸೊ ಆ ತರ ಒಂದು ಅಭ್ಯಾಸ ಇದೆ ನನಗೆ. ಸೊ ಅಲ್ಲಿಂದ ಶುರು ಆಯ್ತು ಸಿನಿಮಾ. ನೀವು ನಿಮ್ಮ ಅಣ್ಣಂಗೆ ಸಪೋರ್ಟ್ ಮಾಡ್ತಿದ್ರ ಇದ್ರಲ್ಲೆಲ್ಲ? ಹಾ, ಸಪೋರ್ಟ್ ಮಾಡಿ. ನಾನ್ ತುಂಬಾ ಚಿಕ್ಕವಳಿದ್ದೆ, ನನ್ಗೇನು ಗೊತ್ತಾಗ್ತಿರ್ಲಿಲ್ಲ ಅಷ್ಟಾಗಿ. ಈಗೀಗ ಗೊತ್ತಾಗ್ತಿದೆ ವಾಟ್ ಹಿ ಈಸ್ ಅಂತ. ಓಕೆ. ಸೊ ಪ್ರತಾಪ್, ನಿಮ್ ಹಾಬೀಸ್ ಏನು? ಹಾಬೀಸು ತುಂಬಾ ಸಿನಿಮಾ ನೋಡ್ತೀನಿ, ಆಮೇಲೆ ಕ್ರಿಕೆಟ್. ಓಕೆ. ಕ್ರಿಕೆಟ್ ನಿಮ್ದು ನಂಟು, ಅದ್ರ ಬಗ್ಗೆ ಮಾತಾಡಿ. ಕ್ರಿಕೆಟ್ ಬಂದು ಒಂದು ನೀವೇನೇ ಒಂದು ಪ್ಯಾಷನ್ ಅಲ್ಲಿ ಕಲ್ತಿರೋದು ಯಾವತ್ತು ವೇಸ್ಟ್ ಆಗಲ್ಲ ಅಂತಾರೆ. ಸೊ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಕ್ರಿಕೆಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ ಅಂತಾನು ಹೇಳ್ಬೋದು. ಯಾಕಂದ್ರೆ ನಾನು ಡೆಲ್ಲಿ 2 ಆದ್ಮೇಲೆ 1 ವರ್ಷ ಐ ವಾಸ್ ಜಾಬ್ಲೆಸ್. ಐ ಮೀನ್ ಯಾವ್ದು ಅವಕಾಶ ಸಿಕ್ಕಿಲ್ಲ. ಸೊ ಆ ಟೈಮಲ್ಲಿ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಿದ್ದಾಗ, ಸೊ ಅದೇ ನಾನು ಹೇಳ್ದಂಗೆ ದೇರ್ ಇಸ್ ಎ ಸೇಯಿಂಗ್, ಏನೇ ಒಂದು ಪ್ಯಾಷನ್ ಅಲ್ಲಿ ಮಾಡಿದಾಗ ಅದು ಯಾವತ್ತು ವೇಸ್ಟ್ ಆಗಲ್ಲ ಅಂತ. ಸೊ ಕ್ರಿಕೆಟ್ ಮೂಲಕ ನನಗೆ ಇಂಡಸ್ಟ್ರಿಯಲ್ಲಿ ಯಾಕಂದ್ರೆ ಅಲ್ಲಿ ಐ ಗಾಟ್ ಅ ನೈಸ್ ಕಾಂಟ್ಯಾಕ್ಟ್ಸ್, ಪ್ರತಿಯೊಬ್ರು ಪರಿಚಯ ಆದ್ರು ಅಲ್ಲಿ. ಸೊ ಅಲ್ಲಿಂದ ಲಿಂಕ್ ಬೆಳೆಯಕ್ ಶುರು ಆಯ್ತು. ಆ ವಿಷಯದಲ್ಲಿ ನಾನು ಇಂಡಸ್ಟ್ರಿಗೆ ಬಂದಾದ್ಮೇಲೆ ಐ ಆಮ್ ಬ್ಲೆಸ್ಡ್. ತುಂಬಾ ಕಷ್ಟಪಟ್ಟಿಲ್ಲ. ಇಂಡಸ್ಟ್ರಿಗೆ ಬರೋ ಮುಂಚೆ ತುಂಬಾನೇ ಕಷ್ಟ ಬಿದ್ದೆ. ಯಾವಾಗ ನನ್ನ ಮ್ಯಾಚು ಇದೆಲ್ಲ ಆಯ್ತು, ಅಲ್ಲಿಂದ ದೇರ್ ವಾಸ್ ನೋ ಸ್ಟಾಪ್. ಆಸ್ ಇನ್ ಎವ್ರಿ ಇಯರ್ 1-2 ಸಿನಿಮಾ ಸಿಗ್ತಾ ಇತ್ತು. ಆಯ್ತು, ಇವಾಗ ಆಫ್ ಮಾಡೋದಾ? ಗ್ಯಾಸ್ ಆಫ್ ಮಾಡ್ಬಿಡೋಣ. ಓಕೆ. 3 ವಿಸಿಲ್ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಸಿಮ್ಮರ್ಗೆ ಇಡೋಣ. ಇವಾಗ ಓಪನ್ ಮಾಡಿ ಸ್ವಲ್ಪ ಕೂಲ್ ಆಗ್ಲಿ ಅದು. ಇಮಿಡಿಯೇಟ್ ಆಗಿ ತೆಗಿಬಾರ್ದು ಆಕ್ಚುಲಿ. ಯಾಕಂದ್ರೆ ನನಗೊಂದ್ಸರಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ತುಂಬಾ
ಅಸ್ವೆಲ್ ಬಂದಿದ್ದೆ ನಾನು. ಓ ಸೊ ಸಡನ್ ಆಗಿ ಓಪನ್ ಮಾಡ್ಬಿಟ್ಟೆ, ಅದು ಬಸ್ಟ್ ಆಯ್ತು ಅದು. ಸೊ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್. ಹಂಗಾಗಿ ನಾನು ಮೈ ಗಾಡ್, ಏನು ಆ ತರ ಎಲ್ಲ ಖಂಡಿತ ಯಾರು ಮಾಡ್ಬೇಡಿ. ಪ್ಲೀಸ್ ಸೇಫ್ ಆಗಿ ಅಡ್ಗೆ ಮಾಡಿ. ಸಿಂಧು ಅವ್ರು ಮಾಡಿರೋ ಮಟನ್ ಚಾಪ್ಸ್ ಕುಕ್ಕರ್ ನಲ್ಲಿ ರೆಡಿ ಆಗ್ತಾ ಇದೆ, ಕೂಲ್ ಆಗ್ತಾ ಇದೆ. ಅದ್ ರೆಡಿ ಆದ ತಕ್ಷಣ ನಾವು ಟೇಬಲ್ ಮೇಲೆ ಹೋಗ್ಬಿಟ್ಟು ಅದನ್ನ ಬ್ಯಾಟಿಂಗ್ ಮಾಡ್ತೀವಿ ಅಲ್ವಾ ಪರ? ಈಗ ಮಟನ್ ಚಾಪ್ಸ್ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ. ಮಟನ್ ಚಾಪ್ಸ್: ಮಟನ್ ಅರ್ಧ ಕೆಜಿ, ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು, ಹಸಿಮೆಣಸಿನಕಾಯಿ 15, ಕಾಳುಮೆಣಸು 20 ಗ್ರಾಂ, ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ 2, ಟೊಮ್ಯಾಟೊ, ಮೆಂತ್ಯ ಸೊಪ್ಪು ಅರ್ಧ ಕಟ್ಟು, ಅರಿಶಿಣ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ, ಈರುಳ್ಳಿ 2, ಚಕ್ಕೆ, ಲವಂಗ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕಾಳುಮೆಣಸು, ಕಾಯಿ ತುರಿ, ಚಕ್ಕೆ, ಲವಂಗ ಹಾಕಿ ರುಬ್ಕೊಂಡು ಪೇಸ್ಟ್ ತಯಾರಿಸ್ಕೊಳ್ಳಿ. ಬಾಣಲೆಗೆ ಎಣ್ಣೆ, ಹೆಚ್ಚಿದ ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ನಂತರ ಮೆಂತ್ಯ ಸೊಪ್ಪು, ರುಬ್ಕೊಂಡ ಪೇಸ್ಟ್, ಸ್ವಚ್ಛ ಮಾಡಿಕೊಂಡಿರುವ ಮಟನ್, ಅರಿಶಿಣ, ಟೊಮ್ಯಾಟೊ, ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸಿ 3 ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಮಟನ್ ಚಾಪ್ಸ್ ರೆಡಿ ಟು ಸರ್ವ್. ಸೊ ಈಗ ಕೂಲ್ ಆಗಿದೆ ಅನ್ಸುತ್ತೆ, ನೋಡೋಣವಾ? ನೋಡ್ಬಿಟ್ಟು ಲೆಟ್ಸ್ ಶಿಫ್ಟ್ ದ ಟೇಬಲ್. ವಾವ್, ಇಟ್ ಸ್ಮೆಲ್ಸ್ ಯಮ್. ನೋಡ್ತಿದ್ರೇನೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಸ್ವಲ್ಪ ದೂರ ಹೋಗಿ ಪ್ರತಾಪ್ ಬಾಯಲ್ಲಿ ನೋಡ್ಬೇಕೀಗ. ಸೊ ಈಗ ಸಿಂಧು ಅವ್ರು ಮಾಡಿರೋ ಮಟನ್ ಚಾಪ್ಸ್, ಈಗ ಇದನ್ನ ನಾವು ಅವ್ರ ಭಾಷೆನಲ್ಲಿ ಬ್ಯಾಟಿಂಗ್ ಮಾಡೋಣ. ಸೊ ಇವಾಗ ಮಟನ್ ಚಾಪ್ಸ್ ರೆಡಿ ಆಗಿದೆ, ಅದನ್ನ ಬ್ಯಾಟಿಂಗ್ ಮಾಡೋ ಟೈಮ್. ಬಂದಿರೋ ಅತಿಥಿಗಳಿಗೆ ನಾನೇ ಸರ್ವ್ ಮಾಡ್ತೀನಿ. ಸೊ ಪ್ರತಾಪ್, ಥ್ಯಾಂಕ್ ಯು ಸೋ ಮಚ್. ಸಿಂಧು, so let's taste it. Yum, Sindhu. Spicy. ಖಾರ. ಸೊ ನಿಮ್ ಫೇವ್ರೆಟ್ ಹೇಗಿದೆ? ತುಂಬ ಚೆನ್ನಾಗಿ ಸ್ಪೈಸಿಯಾಗಿ. ನಾನು ಪಾರ್ಸಲ್ ತೊಗೊಂಡು ಹೋಗ್ಬಿಡ್ತೀನಿ. ಓ ಡೆಫಿನೆಟ್. ಇಲ್ಲ ಆಕ್ಚುಲಿ ನಮ್ಗೆಲ್ಲರಿಗೂ ಬೇಕಿದು. ಖಂಡಿತ. ಮನೇಲಿ ಶೀಸ್ ದೇರ್, ಅವರೇ ಇದಾರಲ್ಲ ನಿಮಗ್ ಮಾಡ್ಕೊಡಕ್ಕೆ. ಓಕೆ, ಇದ್ರ ಮಧ್ಯದಲ್ಲಿ ನಿಮ್ಗೆ ಹುಡುಗಿರ ಹತ್ರ ಮಾತಾಡಕ್ಕೆ ತುಂಬಾ ನಾಚಿಕೆ ಅಂತ ಕೇಳಿದೀನಿ. ಆಕ್ಚುಲಿ ಏನಕ್ಕಂದ್ರೆ ನಾನು ಸ್ಕೂಲಿಂದ ಬೆಳೆದಿದ್ದು ಬಂದ್ಬಿಟ್ಟು ಓದಿದ್ದೆಲ್ಲ ಬಾಯ್ಸ್ ಸ್ಕೂಲಲ್ಲಿ. ಸೊ ಕಾಲೇಜ್ಗೆ ಹೋದ್ಮೇಲೆ ನಾನು ಹುಡುಗಿರ ಹತ್ರ ಮಾತಾಡೋದು ಅಂದ್ರೆ ಅವ್ರು ಮಾತಾಡಕ್ ಫಸ್ಟ್ ಡೇ ಮಾತಾಡ್ತಿದ್ದೆ, ನೆಕ್ಸ್ಟ್ ಡೇ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಏನಾಯ್ತು ಅಂದ್ರೆ ಒಂದ್ ದಿವಸ ಹಿಂಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹುಡುಗಿ ಬಂದು ಮಾತಾಡ್ದು. ಫಸ್ಟ್ ಡೇ ಮಾತಾಡ್ದೆ, ಎಲ್ಲ ಮಾತಾಡ್ದೆ. ಅವ್ರು ನಿಮ್ಮ ಎಷ್ಟ್ ಜನ ಅಣ್ಣ ತಮ್ಮಂದ್ರು ಅದು ಇದು ಅಂತ ಎಲ್ಲ ಮಾತಾಡಿದ್ರು. ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದ್ರು. ಅಂಡ್ ನೆಕ್ಸ್ಟ್ ನಾನು ಕೇಳಿದೆ, ಅವ್ರೇನೇನ್ ಕೇಳಿದ್ರು ವಾಪಸ್ ಎಲ್ಲ ಕ್ವಶನ್ ನಾನು ಕೇಳಿದೆ. ಅಂಡ್ ನೆಕ್ಸ್ಟ್ ಡೇ ವೆನ್ ಐ ಸಾ ಹರ್, ಅವ್ರು ಅಲ್ಲಿಂದ ನಡ್ಕೊಂಡ್ ಬರ್ತಾವ್ರು, ನಾನು ಲಿಟ್ರಲಿ ಓಡಕ್ ಶುರು ಮಾಡ್ಬಿಟ್ಟೆ. ಮತ್ತೆ ಏನ್ ಕೇಳ್ತಾರೆ, ನನ್ನ ಹತ್ರ ಏನು ಇಲ್ಲ, ಏನ್ ಕೇಳ್ಬೇಕು ಅಂತ. ಸೊ ಐ ಥಾಟ್ ಐ ಜಸ್ಟ್ ರ್ಯಾನ್ ಅವೇ. ಓಕೆ, ಸೊ ದಟ್ ಇದನ್ನ ಕೇಳಿದೀನಿ. ಮಾಲ್ ಅಲ್ಲಿ ಯಾವ್ದೋ ಒಂದು ಹುಡುಗಿ ಸಿಕ್ಬಿಟ್ಟು ನಿಮ್ ತಂಗಿ ಎದುರುಗಡೆ ಏನಾಯ್ತದು? ಸೊ ಇಟ್ ವಾಸ್ ವೆರಿ ಫನಿ ಇನ್ಸಿಡೆಂಟ್ಸ್. ಆಕ್ಚುಲಿ ನಿಮ್ಗೆ ಗೊತ್ತು, ಯೂಶಲಿ ಹುಡುಗಿ ಶಾಪಿಂಗ್ ಹೋದಾಗ ಎಷ್ಟು ಟೈಮ್ ತಗೊಳ್ತಾರೆ ಅಂತ. ಜಯನಗರ ಒಂದು ಮಾಲ್ ಅಲ್ಲಿ ಅಲ್ಲೋದ್ರಿ, ಅಲ್ಲಿ ನನ್ನ ಒಬ್ರು ಕಾಲೇಜ್ ಕೊಲೀಗ್, ಮೈ ಕ್ಲಾಸ್ಮೇಟ್, ಶಿ ಕೇಮ್. ಅವ್ರು ಬಂದ್ ಕೂಡಲೇ ಏನ್ ಮಾಡಿದೆ, ನಾನು ಬಚ್ಚಿಟ್ಕೊಳಕ್ ಶುರು ಮಾಡಿದೆ. ನನಗ್ ಭಯ, ಮತ್ತೆ ಏನ್ ಮಾತಾಡೋದು ಗೊತ್ತಿಲ್ಲ ಒಂದು. ಸೊ ಸಿಂಧು ಬಂದ್ಬಿಟ್ಟು ಏನಕ್ಕೆ ಪ್ರತಾಪ್ ಬಚ್ಚಿಟ್ಕೊಳ್ತಾ ಇದೆಯಾ ಅಂದ್ರೆ ಏನಿಲ್ಲ ಅಂದೆ. ದೆನ್ ಅವರೇ ಬಂದು ಮಾತಾಡಿದ್ರು, ಹೈ ಪ್ರತಾಪ್, ಹೌ ಯು ಅಂತಲ್ಲ. ಐ ಟೋಲ್ಡ್ ಮೈ ಸಿಸ್ಟರ್. ಇದು ಈ ಸಿಚುವೇಶನ್ ನೋಡಿದ್ರೆ ಇದು ಬರೀ ಕ್ಲಾಸ್ಮೇಟ್ ಅಲ್ಲ ಅನ್ಸತ್ತಲ್ಲ, ಗರ್ಲ್ ಫ್ರೆಂಡ್. ಆಕ್ಚುಲಿ ಗರ್ಲ್ ಫ್ರೆಂಡ್ ಅಲ್ಲ, ಹ್ಯಾಡ್ ಅ ಕೈಂಡ್ ಆಫ್ ಕ್ರಶ್ ಆನ್ ಹರ್. So crush ಇದಿದ್ದಲ್ವಾ, so you have to go and talk. ಇಲ್ಲ, ಆಕ್ಚುಲಿ ಆಸ್ ಐ ಟೋಲ್ಡ್ ಐಮ್ ವೆರಿ ಶೈ, ಸೊ ಇಟ್ಸ್ ಲೈಕ್ ಹೈಡ್ ಮಾಡ್ತಿದ್ದೆ ನಾನು. ಸೊ ನಮ್ಮ ತಂಗಿ ಮಂದಿ ಏನು ವೈ ಯು ಗೆಟಿಂಗ್ ಸ್ಕೇರ್ಡ್ ಅಂತ ಹೇಳಿದಾಗ, ಇಲ್ಲ ದೆನ್ ಹೆಂಗೆ ನಾನು ಪರಿಚಯ ಮಾಡಿಸಿದೆ ಅಂದ್ರೆ, ದಿಸ್ ಇಸ್ ಮೈ ಸಿಸ್ಟರ್ ಅಂಡ್ ದಿಸ್ ಇಸ್ ಹೆಸರು ಮರ್ತೋಗ್ಬಿಟ್ಟೆ ನಾನು. ಆಕ್ಚುಲಿ ಕಂಪ್ಲೀಟ್ಲಿ ಫಾರ್ಗಾಟ್. ದೆನ್ ಶಿ ವಾಸ್ ಲೈಕ್ ಶಿ ಸೆಡ್ ಸಮ್ ನೇಮ್, ಐ ಡೋಂಟ್ ರಿಮೆಂಬರ್ ದಟ್ ನೇಮ್. ಗೊತ್ತಾಯ್ತಾ ಏನಿದು ಅಂತ? ಗೊತ್ತಿತ್ತು, ತುಂಬಾ ನಾಚಿಕೆ. ಹುಡುಗಿರ್ನ ನೋಡಿದ್ರೇನೆ ನಾಚಿಕೆ ಅನ್ನೋದು ಗೊತ್ತಿತ್ತು, ಬಟ್ ಇದು ಗೊತ್ತಿತ್ತ ಕ್ರಶ್ ಇತ್ತು ಅದೆಲ್ಲ ಗೊತ್ತಿಲ್ಲ. ಆಮೇಲೆ ಅಲ್ಲಿಂದ ಬಂದಾದ್ಮೇಲೆ ಹೇಳಿದ್ದು ಈ ತರ. ನಾಟ್ ಬ್ಯಾಡ್, ಶೇರ್ ಮಾಡ್ತಾರೆ ಎಲ್ಲ. ಆಕ್ಚುಲಿ ಐ ಶೇರ್ ವಿತ್ ಹರ್. ಎಲ್ಲ ಶೇರ್ ಮಾಡ್ತೀರಾ ಅಂತ ಗೊತ್ತು, ಬಟ್ ನಿಮ್ಗೆ ಯಾಕೆ ಇಷ್ಟೊಂದು ಡೌಟ್ ನಿಮ್ಮ ಅಣ್ಣನ ಮೇಲೆ? ನಿಮ್ಗೆ ಅವರು ಡ್ರಗ್ಸ್ ತಗೋತಾರೆ ಅನ್ನೋ ಡೌಟ್ ಇತ್ತಂತೆ. ಅದು ಹೇಳ್ತೀನಿ. ಆಕ್ಚುಲಿ ಏನಾಯ್ತಂದ್ರೆ, ನಾನು ಡೆಡ್ಲಿ 2 ಸಿನಿಮಾ ಮಾಡ್ಬೇಕಂದ್ರೆ ನೈಟ್ ವರ್ಕ್ ಮಾಡ್ತಾ ಇದ್ದೆ, ಮತ್ತೆ ಬೆಳಗ್ಗೆ ಶೂಟಿಂಗ್ ಹೋಗ್ತಾ ಇದ್ದೆ.
ಸೊ ಮನೇಲಿ ಏನ್ ಸುಳ್ಳು ಹೇಳಿದ್ದೆ ಅಂದ್ರೆ ನಾನು ಮನೇಲಿ ಹೇಳಿರಲ್ಲ ಈ ತರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಸೊ ಇಟ್ ವಾಸ್ ಲೈಕ್ ಐ ವಾಂಟೆಡ್ ಟು ಗಿವ್ ದೆಮ್ ಅ ಸರ್ಪ್ರೈಸ್. ಸೊ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಫಾರ್ 20 days ನೈಟ್ ಕೆಲಸ ಮಾಡೋದು, ಬೆಳಗೊತ್ತು ಶೂಟಿಂಗ್ ಹೋಗೋದು, ಮಧ್ಯದಲ್ಲಿ 1-2 ಅವರ್ ಮನಗ್ತಾ ಇದ್ದೆ. ಸೊ ಬೆಳಗ್ಗೆ ಎಲ್ಲಿ ಹೋಗ್ತಾ ಇದೀರಾ ಅಂತ ಯಾರು ಕೇಳ್ತಾ ಇರ್ಲಿಲ್ವಾ ಮನೇಲಿ? ಮನೇಲಿ ನಾನು ಅದೇ ಹೇಳ್ತಿದ್ದೆ, ಆಫೀಸಲ್ಲಿ ಎಕ್ಸ್ಟ್ರಾ ಕೆಲಸ ನಡೀತಿದೆ, ಸೊ ನಾನು ಅಲ್ಲೇ ಉಳ್ಕೊಳ್ತೀನಿ ಅಂತ ಹೇಳ್ತಿದ್ದೆ. ಒಂದ್ ಪಾಯಿಂಟ್ ಅಲ್ಲಿ ಏನಾಯ್ತು ಅಂದ್ರೆ ನನ್ ಇಫ್ ಯು ಡೋಂಟ್ ಸ್ಲೀಪ್ ಆನ್ 4-5 days your eyes will get reddish and you will get all those dark circles. And ಆ ಫಿಲ್ಮ್ಗೆ ನಂದು ಲಾಂಗ್ ಹೇರ್ ಇತ್ತು, ಫುಲ್ ದಾಡಿ ಎಲ್ಲ ಆಯ್ತು, ಒಂಥರ ಕೈಂಡ್ ಆಫ್ ಇಟ್ ಅವ್ರಿಗೆ ಏನ್ ಇಂಪ್ರೆಷನ್ ಕೊಡ್ತು ಅಂದ್ರೆ ಐ ಮೀನ್ ಟು ಡ್ರಗ್ಸ್ ಅಂಡ್ ಆಲ್. ಈಸ್ ನಾಟ್ ಕಮಿಂಗ್ ಹೋಮ್ ಅಂಡ್ ಶಿ ಹೋಲ್ಡ್ ಮೈ ಕಾಲರ್ ಹಿಡ್ಕೊಂಡು ಏನ್ ಡ್ರಗ್ಸ್ ಎಲ್ಲ ಮಾಡ್ತಾ ಇದೆಯಾ ನೀನು ಏನು ಅಂದಾಗ, ದೆನ್ ಐ ಟೋಲ್ಡ್ ಹರ್ ಇಲ್ಲಮ್ಮ ಈ ತರ ಒಂದು ಸಿನಿಮಾಲಿ ಅಸಿಸ್ಟೆಂಟ್ ಡೈರೆಕ್ಟರ್. ಡಾನ್ ಸಿಸ್ಟರ್. ಸೊ ಐ ವಾಸ್ ಲೈಕ್ ಒಂದು ಸಿನಿಮಾ ಮಾಡ್ತಾ ಇದೀನಿ. ಐ ಡಿಂಟ್ ಸೇ ದಟ್ ಐ ಆಮ್ ಆಕ್ಟಿಂಗ್ ಇನ್ ದಟ್ ಮೂವಿ. ನಾನು ಏನ್ ಹೇಳಿದೆ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ ಅಂತ. ದೆನ್ ಆಫ್ಟರ್ 2-3 months ವೆನ್ ಮೂವಿ ಗಾಟ್ ರಿಲೀಸ್, ಆಗ ಕರ್ಕೊಂಡೋಗಿ ಇವ್ರನ್ನೆಲ್ಲ ತೋರಿಸಿದಾಗ when I saw that joy, it made me more emotional. And ನಮ್ಮ ತಾಯಿ ಇವ್ರಲ್ಲ, ಯಾಕಂದ್ರೆ ನಾನು ತುಂಬಾ ಸೋಂಬೇರಿ ಚಿಕ್ಕ ವಯಸ್ಸಲ್ಲಿ. ಐ ಯೂಸ್ ಟು ಸ್ಲೀಪ್ ಲೈಕ್ 16-17 hours. ಸೊ ದೇ ವರ್ ಸರ್ಪ್ರೈಸ್. ಇಮ್ಯಾಜಿನ್ ದಿಸ್ ಸರ್ಪ್ರೈಸ್. ಹೆಂಗ ಅನ್ನಿಸ್ತು ನಿಮ್ಗೆ ನಿಮ್ಮ ಅಣ್ಣನ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ನೋಡಿದಾಗ? ತುಂಬಾ ಖುಷಿ ಆಯ್ತು. ಐ ನೋ. ತುಂಬಾ ಖುಷಿ. ಆಮೇಲೆ ಗೊತ್ತೇ ಇರ್ಲಿಲ್ಲ ಈ ತರ ಫಿಲ್ಮ್ ಇಂಡಸ್ಟ್ರಿಗೆ ಬರ್ತಾನ ಅಂತ. ಸೊ ಏನು ಗೊತ್ತೇ ಇಲ್ದಿರಾ ಸಡನ್ ಆಗಿ ಹೋಗಿ ಸ್ಕ್ರೀನ್ ಮೇಲೆ ನೋಡಿದ್ರೆ, ಯಾಕಂದ್ರೆ when I was kid ಯಾವತ್ತು ಸ್ಟೇಜ್ ಮೇಲೆ ಓದೋನಲ್ಲ, ಯಾವುದೇ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದರ್ ದೆನ್ ಸ್ಪೋರ್ಟ್ಸ್ ನಾನು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ. ಸ್ಟೇಜ್ ಫಿಯರ್. ಬಟ್ ಈಗ look at him, he's talking to a girl and he's acting, ಎಲ್ಲ ಮಾಡ್ತಾ ಇದ್ದಾರೆ. The changes that happen. ಈಗ್ಲೂ ನಮ್ಗೆ ಗೊತ್ತಿಲ್ಲ ಯಾವ್ಯಾವ ಮೂವಿ ಮಾಡ್ತಿದ್ದಾರೆ, ಏನ್ ಸೈನ್ ಮಾಡಿದ್ದಾರೆ, ಏನು ಹೇಳಲ್ಲ. ಇಷ್ಟು ಸೀಕ್ರೆಟ್ ಪ್ರತಾಪ್. ಸಿ ಬೇಸಿಕ್ಲಿ ಏನಂದ್ರೆ ಹ್ಯಾಡ್ ಅ ಎಕ್ಸ್ಪೀರಿಯನ್ಸ್. ಒಂದ್ಸರಿ ಒಂದು ಸಿನಿಮಾ ಸೈನ್ ಆಗಿತ್ತು. ಸೊ ಅಪರೆಂಟ್ಲಿ ನಮ್ಮ ತಾಯಿ ಎಲ್ರಿಗೂ ಹೇಳ್ಕೊಂಡ್ ಬಂದಿದ್ರು. ಸೊ ಏನಾಯ್ತು, ದಟ್ ಮೂವಿ ಇನ್ ಬಿಟ್ವೀನ್ ಇಟ್ ಸ್ಟಾಪ್ಡ್. ಸೊ ಎಲ್ರು ಕೇಳಕ್ ಶುರು ಮಾಡಿದ್ರು, ಎಲ್ಲಿ ನಿಮ್ ಮಗ ಸಿನಿಮಾ ಏನೋ ಮಾಡ್ತಾವನೆ ಹಂಗೆ ಹಿಂಗೆ ಅಂತ. ಇಟ್ ಯೂಸ್ ಟು ಪ್ರಿಕ್ ಅಂಡ್ ಮೈ ಮಾಮ್ ವಾಸ್ ಹರ್ಟ್. ಸೊ ಅಗೇನ್ ಆಸ್ ಐ ಟೋಲ್ಡ್, ನನ್ಗೆ ನಮ್ಮ ತಾಯಿ ಆಗ್ಲಿ ನಮ್ಮ ತಂದೆ ಆಗ್ಲಿ ನೋವು ಕೊಡೋಕೆ ಇಷ್ಟಪಡಲ್ಲ ನಾನು. ಸೊ ನಾನು ಡಿಸೈಡ್ ಮಾಡಿದೆ, ಲೆಟ್ ಮಿ ಕೀಪ್ ಇಟ್ ಸೀಕ್ರೆಟ್. When it getting released, they'll come to know. Everybody will get a surprise. Yes. Allow, giving surprise. Every movie ಇವ್ರದ್ದು ಬಂದಾಗ್ಲೂ ನೀವು ಸರ್ಪ್ರೈಸ್ ಫುಲ್ಲಿ. ಸೊ ರಿಲೀಸ್ ದಿನ ಹೋಗ್ಬಿಟ್ಟು ಫಸ್ಟ್ ಡೇ ಫಸ್ಟ್ ಶೋ. ಸೊ ಮಟನ್ ಚಾಪ್ಸ್ ಖಾಲಿ ಆಯ್ತು, ನಡಿ ಲೆಟ್ಸ್ ಜಸ್ಟ್ ವಾಶ್ ಅಪ್. Thank you so much. ಯಮಿ ಮಟನ್ ಚಾಪ್ಸ್. ಇವಾಗ ಗೊತ್ತಾಗ್ತಾ ಇದೆ ನಿಮ್ಮ ಅಣ್ಣಂಗೆ ಯಾಕೆ ನಿಮ್ ಮಟನ್ ಚಾಪ್ಸ್ ಅಷ್ಟು ಫೇವ್ರೇಟ್ ಅಂತ. ಥ್ಯಾಂಕ್ ಯು ಸಿಂಧು, ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ನಮ್ಗೆ ಇದನ್ನ ಹೇಳ್ಕೊಟ್ಟಿದ್ದಕ್ಕೆ. ನಿಮ್ಗೆ ಏನ್ ಅನಿಸ್ತು ಸಿಂಧು ಇಲ್ಲಿಗೆ ಬಂದು? ನನ್ಗೆ ತುಂಬಾ ಖುಷಿ ಆಯ್ತು. ಫಸ್ಟು ಫುಲ್ ಭಯ ಅಲ್ಲಿ ಬಂದೆ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಟಿವಿ ಶೋ ಅಲ್ಲಿ. ಸೊ ಈಗ ಐ ಹ್ಯಾಡ್ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸಿಂಧು, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಇವಾಗ ನಿಮ್ಮನ್ನ ಕಳ್ಸ್ಕೊಡುವಂತ ಸಮಯ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಹೋಗ್ತಾ ಇದ್ದೀರಾ? ನೀವು ಬನ್ನಿ, ಇಲ್ಲಿ ಇನ್ನ ನಿಮ್ದು ಕೆಲಸ ಇದೆ. ಬಾಯ್. ಇವತ್ತು ಪ್ರತಾಪ್ ಅವ್ರ ತಂಗಿ ಹೇಳ್ಕೊಟ್ರಂತ ಮಟನ್ ಚಾಪ್ಸ್ ನೋಡಿದ್ವಿ. ನಾಳಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ, ಯಾರು ಬರ್ತಾರೆ, ಪ್ರತಿದಿನ ₹1 ಕದೀತಿದ್ರಂತೆ ಪ್ರತಾಪ್ ಅವರು. ಅದಕ್ಕೋಸ್ಕರ ಒಂದ್ ಇಡೀ ದಿನ ಒದೆ ತಿಂದಿದ್ರಂತೆ. ಅದ್ಯಾಕೆ ಏನು ಎಲ್ಲ ನೋಡೋಣ ನಾಳಿನ ಎಪಿಸೋಡ್ ಅಲ್ಲಿ. ದ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಮನೆ ಮಗಳು ಚೈತ್ರ. ನಾನು ನಿಮ್ಮ ಹುಡುಗ ಪ್ರತಾಪ್ ನಾರಾಯಣ್. ಸೊ ನಿಮ್ಮೆಲ್ಲರಿಗೂ ನಮ್ಮಿಬ್ಬರ ಕಡೆಯಿಂದ ಟಾಟಾ, ಬೈ ಬೈ, ಸಿ ಯು ಅಂಡ್ ಗುಡ್ ಡೇ.